ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಾಂಬಾರು ಬಂದು ತುಂಬ ಬೇಗ ಆಗುತ್ತೆ, 2 ನಿಮಿಷ ಸಾಕು ಈ ಸಾಂಬಾರು ಮಾಡೋದಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಬಿಸಿ ಆಗೈತೆ. ಎಣ್ಣೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಸಾಕು ಎಣ್ಣೆ. ನೋಡಿ ಇಷ್ಟು ಸಾಕು ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ. ಸಾಸಿವೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಸಿಡಿತೈತೆ. ಸ್ವಲ್ಪ ಕರಿಬೇವು ಸ್ವಲ್ಪ ನೀರಿತ್ತು, ಹಂಗಾಗಿ ಎಣ್ಣೆ ಸಿಡಿತೈತೆ. ಜಜ್ಜೂರ ಅಂತ ಬೆಳ್ಳುಳ್ಳಿ, 2 ಪೀಸು ಬೆಳ್ಳುಳ್ಳಿ ಹಾಕಿರೋದು. 2 ಹಸಿಮೆಣಸಿನ್ಕಾಯಿ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅರ್ಧಕ್ಕೆ. 1 ಈರುಳ್ಳಿ, ಸಣ್ಣ ಗಾತ್ರ ಈರುಳ್ಳಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನೋಡಿ ಇಷ್ಟಾದರೆ ಸಾಕು. ಕಟ್ ಮಾಡಿರೋಂಥ ಟೊಮೊಟೊ 2. ಇದು ನಾಟಿ ಟೊಮೊಟೊ. ನಿಮಗೆ ಪಾರಮ್ ಬೇಕು ಅಂದರೆ 1-3 ಟೊಮೊಟೊ ಹಾಕ್ಕೊಳ್ಳಿ. ಇದು ಹುಳಿ ಸಾರಲ್ವ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ, ಹುಣಸೆ ಹುಳಿ. ಬೇಳೆ ಸಾಂಬಾರು ಪೌಡ್ರು 2 ಸ್ಪೂನ್ ಐತೆ ಅಷ್ಟೇ, ಸಾಕು. 2 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಸ್ವಲ್ಪನೇ ಹಾಕ್ಕೊಂಡಿದ್ದು ಉಪ್ಪು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಸಾರು ಮಾಡ್ತಾಯಿದ್ದೀನಿ, ಹಾಗಾಗಿ ಇದೊಂದು 3 ಜನಕ್ಕೆ ಸಾಕಾಗುತ್ತೆ ಈ ಸಾರು. ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಒಂದೇ ನಿಮಿಷ ಬೆಂದಿರೋದು ಸಾಕಾಗುತ್ತೆ. ಇಷ್ಟು ಬೆಂದರೆ, ಎಣ್ಣೆ ಸ್ವಲ್ಪ ಅದು ಬೆಂದರೆ ಸಾಕಾಗುತ್ತೆ. ಇಷ್ಟು ನೋಡಿ, ಎಲ್ಲ ಮೆತ್ತಗಾಗೈತೆ. ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ನಾನು. ಹುಣಸೆ ಹುಳಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತಗೊಂಡು ನೆನೆಸಿ ಇಟ್ಕೊಂಡಿದ್ದೆ ನಾನು. ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಮತ್ತೆ ಮುಚ್ಚಿ ಬೇಯಿಸ್ಕೊತೀನಿ. ಈ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕಾ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕುದೀತೈತೆ, ಇಷ್ಟಾದರೆ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾರು. ಸ್ವಲ್ಪ ತೆಂಗಿನ ತುರಿ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಹಾಕಬೇಕು ಅನ್ನೋದೇನಿಲ್ಲ ಈ ಸಾರಿಗೆ. ತೆಂಗಿನಕಾಯಿ ಹಾಕಿದ್ರು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.